ಇನ್ನೊಂದು ಗರ್ಭಕೊರಳ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತಲೂ ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್. ಗರ್ಭಕೋಶ ಅಲ್ಲ, ಗರ್ಭಕೋಶದ ಬಾಯಿ ಏನಿರುತ್ತೆ ಅದ್ರ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್, ಮಹಿಳೆಯರಲ್ಲಿ ಕಂಡುಬರ್ತಕ್ಕಂಥ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದು. ಸೊ ಈ ಗರ್ಭಕೊರಳ ಕ್ಯಾನ್ಸರ್ ಎಷ್ಟು ಇದೆ ನಮ್ಮ ದೇಶದಲ್ಲಿ ಅಂದರೆ, ವರ್ಷಕ್ಕೆ 1,00,000ಕ್ಕೂ ಹೆಚ್ಚು ಮಹಿಳೆಯರು ಇದರಿಂದ ಪತ್ತೆ ಹಚ್ತಾ ಇದ್ದಾರೆ. ಅಂದರೆ ಗರ್ಭಕೊರಳ ಕ್ಯಾನ್ಸರಿಂದ ನರಳ್ತಾ ಇದ್ದಾರೆ ಅನ್ನೋದು ಪತ್ತೆ ಆಗ್ತಾ ಇದೆ. ಆಮೇಲೆ ಅದರಿಂದ ಮರಣ ಪ್ರಮಾಣವೂ ಕೂಡ ಎಷ್ಟಿದೆ ಅಂತಂದರೆ, ಪ್ರತಿ 7 ನಿಮಿಷಕ್ಕೆ ಒಬ್ಬರು ಇದರಿಂದ ಸಾವನ್ನಪ್ತಾ ಇದ್ದಾರೆ ಅನ್ನೋದು ಒಂದು ಅಂಕಿಅಂಶ ಹೇಳುತ್ತೆ. ಅಂದರೆ ಆಲ್ಮೋಸ್ಟ್ ಪ್ರತಿದಿನ 150ರಿಂದ 200 ಮಹಿಳೆಯರು ಈ ಗರ್ಭಕೊರಳ ಕ್ಯಾನ್ಸರಿಂದ ಸಾವನ್ನಪ್ತಾ ಇದ್ದಾರೆ. ಸೊ ಇದು ಗರ್ಭಕೊರಳ ಕ್ಯಾನ್ಸರು ಹೇಗೆ ಬರುತ್ತೆ ಅಂತಂದರೆ, ಒಂದು ಇನ್ಫೆಕ್ಷನಿಂದ ಬರುತ್ತೆ, ವೈರಸ್ ಇನ್ಫೆಕ್ಷನಿಂದ ಬರುತ್ತೆ. ಯಾವುದು ವೈರಸ್ಸು? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅಂದರೆ HPV ಅಂತ ಹೇಳ್ತೀವಿ. ಈ ಒಂದು ವೈರಸ್ ಸೋಂಕಿನಿಂದ ಬರ್ತಕ್ಕಂತಹ ಒಂದು ಕ್ಯಾನ್ಸರ್ ಅಂತಲೇ ಹೇಳ್ಬೋದು. ಈ ವೈರಸ್ ಏನಿದೆ ಇದರಲ್ಲಿ ಸುಮಾರು ಬಗೆಗಳಿದೆ. ಒಂದು 100ಕ್ಕೂ ಹೆಚ್ಚು ಟೈಪ್ಸ್ ಇದೆ. ಅದರಲ್ಲಿ ಒಂದು 30 ಟೈಪ್ಸು ಈ ಜನನಾಂಗದ ಒಂದು ಸೋಂಕನ್ನು ಉಂಟು ಮಾಡುತ್ತೆ. ಅದರಲ್ಲಿ ಕಾಮನ್ ಆಗಿ ಹೈ ರಿಸ್ಕ್ ಅಂತ ಹೇಳ್ತೀವಿ. ಕೆಲವೊಂದು ವೈರಸ್, ಈಗ ಕರೋನಾದಲ್ಲಿ ಟೈಪ್ಸ್ ಹೇಳ್ತಿದ್ವಲ್ಲ, ಅದೇ ಥರ ಈ HPVಲಿ 6, 11, 16, 18 ಅಂತೀವಿ, ಇವೆಲ್ಲ ಟೈಪ್ಸು. ಸೊ ಈ ಸೋಂಕಾದ ಅಂತಹ ಮಹಿಳೆಯರಿಗೆ ಕ್ಯಾನ್ಸರ್ ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಸೋಂಕು ಹೇಗೆ ಬರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಬರುತ್ತೆ ಅಂದರೆ, ಇದು ಲೈಂಗಿಕ ಸಂಪರ್ಕದಿಂದ ಬರುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ಲೈಂಗಿಕ ಸಂಪರ್ಕ ಹೊಂದಿರತಕ್ಕಂತಹ ಮಹಿಳೆಯರಲ್ಲಿ, ಮದುವೆ ಆದಂಥ ಹೆಣ್ಮಕ್ಳಲ್ಲಿ ಈ ಸೋಂಕು ಇರುತ್ತೆ. ಸೊ ಹಾಗಾದರೆ ಈ ಸೋಂಕಿಗೆ ಏನಾಗುತ್ತೆ ಅಂತಂದರೆ, ನಾರ್ಮಲ್ಲಾಗಿ ಆರೋಗ್ಯವಂತ ಮಹಿಳೆಯರಲ್ಲಿ ಯಾರಿಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂಥವರಲ್ಲಿ ಇದೊಂದು ಮೈಲ್ಡ್ ಇನ್ಫೆಕ್ಷನ್ ಥರ ಆಗಿ ತನ್ನಂತಾನೇ ಅದು ಗುಣಮುಖ ಆಗೋಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಂದು ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ, ಈ ಇನ್ಫೆಕ್ಷನ್ ಕ್ಲಿಯರ್ ಆಗೋದೇ ಇಲ್ಲ. ಸೊ ಗರ್ಭಕೊರಳಲ್ಲ ಹಾಗೇ ಅದು ಇನ್ಫೆಕ್ಷನ್ ಇಂದು ವರ್ಷಾನುಗಟ್ಟಲೆ ಹಾಗೇ ಅದು ಇನ್ಫೆಕ್ಷನ್ ಇದೇನು ಮಾಡುತ್ತೆ, ಆ ಗರ್ಭಕೊರಳಲ್ಲಿನತಕ್ಕಂಥ ಜೀವಕೋಶಗಳಲ್ಲಿ ಕ್ಯಾನ್ಸರ್ ವ್ಯತ್ಯಾಸನ ಉಂಟು ಮಾಡುತ್ತೆ. ಸೊ ಅದು ಸುಮಾರು ವರ್ಷಗಳ ನಂತರ ಕ್ಯಾನ್ಸರ್ ಆಗಿ ಅದು ಟರ್ನ್ ಆಗುತ್ತೆ. ಸೊ ಈ ಜಸ್ಟ್ ಸೋಂಕಿಗೆ ಯಾವುದೇ ರೀತಿಯ ರೋಗ ಲಕ್ಷಣ ಇರೋದಿಲ್ಲ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಆರೋಗ್ಯವಂತ ಮಹಿಳೆಯರಲ್ಲಿ ಇದು ಏನೂ ಅಂತಹ ತೊಂದರೆ ಆಗದೇ ಇರೋದ್ರಿಂದ ಆ ಸೋಂಕಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೂಡ ಜನರಲ್ ಆಗಿ ಬೇಕಾಗೋದಿಲ್ಲ. ಯಾರಿಗೆ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತ ನೋಡಿದಾಗ, ಈ ಅತಿ ಚಿಕ್ಕ ವಯಸ್ಸಿನಲ್ಲೇ ಲೈಂಗಿಕ ಸಂಪರ್ಕವನ್ನು ಅಥವಾ ಮದುವೆ ಆದಂಥ ಹೆಣ್ಣು ಮಕ್ಕಳಿಗೆ ಇದು ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಒಬ್ರಿಗಿಂತ ಹೆಚ್ಚು ಮಲ್ಟಿಪಲ್ ಪಾರ್ಟ್ನರ್ಸ್, ಒಬ್ರಿಗಿಂತ ಹೆಚ್ಚರು ಜನರ ಜೊತೆ ಒಂದು ಲೈಂಗಿಕ ಸಂಪರ್ಕನ ಹೊಂದತಕ್ಕಂಥ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುತ್ತೆ. ಮತ್ತು ಲೈಂಗಿಕ ರೋಗಗಳು ಇರ್ತಕ್ಕಂಥ ಮಹಿಳೆಯರಲ್ಲಿ, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂಥ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಂತ ಅವರಲ್ಲಿ ಮಾತ್ರ ಈ ಕ್ಯಾನ್ಸರ್ ಬರೋದಿಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು. ಈಗ ಯಾರೋ ಒಬ್ಬರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ನಾವು ಅವ್ರನ್ನ ತಪ್ಪಾಗಿ ತಿಳ್ಕೊಳ್ಳೋವಂಥದ್ದಲ್ಲ, ಯಾರಿಗೆ ಬೇಕಾದರೂ ಬರ್ಬೋದು ಅದು. ಬಟ್ ಈ ಥರ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಕ್ಕಂಥ ಮಹಿಳೆಯರಲ್ಲಿ ಅದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದ್ರದ್ದೇನು ಲಕ್ಷಣಗಳು ಅಂತಂದರೆ, ಇದ್ರದ್ದೇನು ಪ್ರಾಬ್ಲಮ್ ಅಂತಂದರೆ, ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯ ಒಂದು ರೋಗ ಲಕ್ಷಣ ಇರೋದೇ ಇಲ್ಲ, ಎಲ್ಲವೂ ನಾರ್ಮಲ್ ಅನ್ನಂಗೆ ಇರುತ್ತೆ. ಕ್ಯಾನ್ಸರ್ ಯಾವಾಗ ಜಾಸ್ತಿ ಆಗುತ್ತೆ, ಅಡ್ವಾನ್ಸ್ ಸ್ಟೇಜಸ್ಗೆ ಯಾವಾಗ ಹೋಗುತ್ತೆ ಆವಾಗಷ್ಟೇ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿರ್ಬೋದು ಅಂತಂದರೆ, ಈ ವೈಟ್ ಡಿಸ್ಚಾರ್ಜ್ ಏನಿದೆ ಅದು ಫೌಲ್ ಸ್ಮೆಲ್ಲಿಂಗ್, ವಾಸನೆಯುಕ್ತ ಒಂದು ಬಿಳಿ ಸ್ರಾವ ಆಗುವಂಥದ್ದು, ಅಥವಾ ಈ ವೈಟ್ ಡಿಸ್ಚಾರ್ಜಲ್ಲಿ ಬ್ಲಡ್ ಮಿಕ್ಸ್ ಆಗಿ ಕೆಂಪು ಬಟ್ಟೆ ಮಿಶ್ರಿತ ಅದು ಬಿಳಿ ಸ್ರಾವ ಆಗೋವಂಥದ್ದು, ಅಥವಾ ಸಂಭೋಗ ಸಮಯದಲ್ಲಿ ರಕ್ತಸ್ರಾವ ಆಗೋದು, ಋತುಚಕ್ರದ ಮಧ್ಯದಲ್ಲಿ ರಕ್ತಸ್ರಾವ ಆಗೋದು, ಅಥವಾ ಈ ಮುಟ್ಟು ನಿಂತ ಮಹಿಳೆಯರಲ್ಲಿ ನಿಂತಿರುತ್ತೆ ಆಮೇಲೆ ಯಾವಾಗಲೂ ಅವ್ರಿಗೆ ಬ್ಲೀಡಿಂಗ್ ಆಗುತ್ತೆ. ಸೊ ಈ ಥರ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಆ ಥರ ಆಗೋಷ್ಟೊತ್ತಿಗಾಗಲೇ ಅದು ಕ್ಯಾನ್ಸರ್ ಉಲ್ಬಣಗೊಂಡಿರುತ್ತೆ. ಸೊ ಹಾಗಾದರೆ ಇದನ್ನು ಹೇಗೆ ಪತ್ತೆ ಹಚ್ಚೋದು? ಯಾಕಂದರೆ ನೀವು ಸಿಮ್ಟಮ್ಸ್ ಕಂಡ ಮೇಲೆ, ಈಗ ಸ್ತನ ಕ್ಯಾನ್ಸರ್ಗೆ ಏನಂದೆ, ಏನಾರು ಒಂಚೂರು ವ್ಯತ್ಯಾಸ ಆದರೆ ತಕ್ಷಣ ವೈದ್ಯರನ್ನು ಕಾಣಿಂದೆ. ಬಟ್ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ನೀವು ಏನಾರು ಒಂದು ವ್ಯತ್ಯಾಸ ಗೊತ್ತಾಗೋ ಅಷ್ಟೊತ್ತಿಗೆ ಆಲ್ರೆಡಿ ಅದು ಅಡ್ವಾನ್ಸ್ ಸ್ಟೇಜಸ್ಸಿಗೆ ಹೋಗ್ಬಿಟ್ಟಿದೆ. ಸೊ ಹಾಗಾದರೆ ಹೇಗೆ ಇದನ್ನು ಪ್ರಾಥಮಿಕ ಹಂತದಲ್ಲೇ ನಾವು ಕಂಡುಹಿಡಿಯೋದು ಅಂದರೆ, ಇದಕ್ಕೊಂದು ಸುಲಭವಾದ ಒಂದು ಪರೀಕ್ಷೆ ಇದೆ, ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು HPV DNA ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇದು ತುಂಬ ಸರಳವಾದಂತಹ ಒಂದು ಪರೀಕ್ಷೆ. ನೀವು ಯಾವುದೇ ಸ್ತ್ರೀರೋಗ ತಜ್ಞರ ಹತ್ರ ಹೋದರೆ ಒಂದು ಹೊರರೋಗಿ ವಿಭಾಗದಲ್ಲಿ ಮಾಡ್ತಕ್ಕಂಥ ಒಂದು ಸರಳ ಪರೀಕ್ಷೆ, ನೋವಿಲ್ದಂಥ ಪರೀಕ್ಷೆ. ಇದರಲ್ಲಿ ಯಾವುದೇ ರೀತಿಯ ನೋವಾಗೋದಿಲ್ಲ, ಅಡ್ಮಿಷನ್ ಬೇಕಾಗಿರೋದಿಲ್ಲ. ಸೊ ಏನು ಮಾಡ್ತಾರೆ ಅಂತಂದರೆ, ಈ ಗರ್ಭಕೊರಳನ್ನು ನೋಡಿ
ಅದರ ಜೀವಕೋಶಗಳನ್ನ ತೆಗೆದು ಟೆಸ್ಟಿಗೆ ಕಳಿಸ್ತಾರೆ. ಸೊ ಆ ಜೀವಕೋಶಗಳಲ್ಲಿ ಏನಾದರೂ ಕ್ಯಾನ್ಸರ್ ಮುಂದೆ ಬರುತ್ತೆ ಅನ್ನೋಂಥ ಬದಲಾವಣೆಗಳನ್ನ ನಾವು ಮೊದಲೇ ಕಂಡುಹಿಡಿಬೋದು. ಸೊ ಆ ಥರ ಬದಲಾವಣೆಗಳೇನಾದರೂ ಇದ್ದರೆ ಆವಾಗಲೇ ತಕ್ಷಣವೇ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಸೊ ಮುಂದೆ ಬರ್ಬೋದಾದಂತಹ ಕ್ಯಾನ್ಸರ್ನ ನಾವು ಮುಂಚೆನೇ ತಿಳ್ಕೊಂಡು ಅದಕ್ಕೆ ನಾವು ಚಿಕಿತ್ಸೆಯನ್ನು ಪಡೆಯಬಹುದು. ಸೊ ಈ ಪ್ಯಾಪ್ಸ್ಮಿಯರ್ ಪರೀಕ್ಷೆನ ಎಲ್ಲ ಹೆಣ್ಣುಮಕ್ಳು 21 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು, ಮದುವೆ ಆದಂತಹ ಹೆಣ್ಮಕ್ಳು ಇದನ್ನು ಮಾಡಿಸ್ಕೊಳ್ಬೇಕು. ಪ್ರತಿ 3 ವರ್ಷಗಳಿಗೊಮ್ಮೆ ಇದನ್ನು ಮಾಡಿಸ್ಕೊಳ್ಬೇಕು. ಅದರ ಜೊತೆಗೆ ಇನ್ನೊಂದು HPV DNA ಟೆಸ್ಟಿಂಗ್ ಅಂತೀವಿ. ಅಂದರೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಾ ಅಂತ ಜೊತೆಗೊಂದು ಟೆಸ್ಟಿಂಗ್ ಏನಾದ್ರು ಮಾಡಿಸ್ಕೊಂಡ್ರೆ 5 ವರ್ಷಗಳಿಗೊಮ್ಮೆ ಈ ಪರೀಕ್ಷೆಯನ್ನು ಮಾಡಿಸ್ಕೊತಾ ಇರಬೇಕು. 65 ವರ್ಷಗಳವರೆಗೂ ಕೂಡ ಅದನ್ನು ಮಾಡಿಸ್ಕೊಳ್ತಾನೆ ಇರಬೇಕು. ಸೊ ಈಗ ಹೀಗೆ ಮಾಡಿಸ್ಕೊಳ್ಳೋದ್ರಿಂದ ಇದು ತುಂಬ ಸಣ್ಣ ಪರೀಕ್ಷೆ. ಆ್ಯಕ್ಚುಲಿ ನನ್ನ ಕ್ಲಿನಿಕ್ಕಿಗೆ ಬರೋಂಥ ಎಲ್ಲ ಪೇಷಂಟ್ಸ್ಗೂ ನಾನು ಅದೊಂದು ಹೇಳ್ತೀನಿ, ಬಟ್ ಯಾರೂ ಅಷ್ಟು ವಿಲ್ಲಿಂಗ್ ಇರೋದಿಲ್ಲ. ನೋಡೋಣ ಮೇಡಮ್ ನೆಕ್ಸ್ಟ್ ವಿಸಿಟಲ್ಲಿ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂಥ ಕಾಸ್ಟ್ಲಿ ಪ್ರೊಸೀಜರು ಏನಲ್ಲ ಇದು. ಯೂಶ್ವಲಿ ಒಂದು 1000-2000 ಒಳಗಡೆ ಆಗ್ತಕ್ಕಂತಹ ಒಂದು ಪರೀಕ್ಷೆ ಇದು. ಬಟ್ ಯಾರೂ ಅಷ್ಟು ವಿಲ್ಲಿಂಗ್ ಇರೋದಿಲ್ಲ. ಅಂದರೆ ಯಾಕೆ ಅಂತಂದರೆ ಪ್ರಾಬಬ್ಲಿ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ, ಅದು ಅರಿವಿರೋದಿಲ್ಲ. ಸೊ ಹಾಗಾಗಿ ಅವರು ಅಷ್ಟು ವಿಲ್ಲಿಂಗ್ ಇರೋದಿಲ್ಲ. ಸೊ ಇದೊಂದು ಸಣ್ಣ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ನಾವು ಅದನ್ನು ಬಹಳ ಬೇಗ ಬರೋಕ್ಕೆ, ಅಂದರೆ ಪ್ರಾಥಮಿಕ ಹಂತ ಅಂತ ಹೇಳೋದು ತಪ್ಪಾಗುತ್ತೆ, ಮುಂದೆ ಬರ್ಬೋದಾದಂತಹ ಕ್ಯಾನ್ಸರ್ನ ನಾವು ಈಗಲೇ ಪತ್ತೆ ಹಚ್ಬೋದು. ಸೊ ಈ ಒಂದು ಪರೀಕ್ಷೆಯನ್ನು ಎಲ್ಲ ಹೆಣ್ಮಕ್ಳು ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು, ಈ ಸರ್ವೈಕಲ್ ಕ್ಯಾನ್ಸರ್ದು ತುಂಬಾ ಒಂದು ಎಲ್ಲ ಕ್ಯಾನ್ಸರ್ಗಳಿಗೂ ನಾವು ಒಂದು ಇದು ನೋಡಿದಾಗ, ಕಂಪೇರ್ ಮಾಡಿ ನೋಡಿದಾಗ ಇದ್ರದ್ದೇನು ಅಂತಂದರೆ ಇದೊಂದು ತಡೆಗಟ್ಟಬಹುದಾದ ಕ್ಯಾನ್ಸರ್ ಅಂತ. ಹೇಗೆ ಇದನ್ನು ತಡೆಗಟ್ಟಬಹುದು ಅಂತಂದರೆ ಇದಕ್ಕೆ ಒಂದು ವ್ಯಾಕ್ಸಿನ್ ಅಥವಾ ಲಸಿಕೆ ಲಭ್ಯ ಇದೆ. ಸೊ ಇದು ವ್ಯಾಕ್ಸಿನ್ ಏನು ಹೋಗಿದ್ರೆ, ಈಗ ನಾವು ಕರೋನಾ ಬರಬಾರ್ದು ಅಂಥೇಳಿ ವ್ಯಾಕ್ಸಿನ್ ಹಾಕ್ಸ್ಕೊತಿದ್ವಲ್ಲ, ಅಥವಾ ಈಗ ಮಕ್ಕಳಿಗೆಲ್ಲ ನಾವು ವ್ಯಾಕ್ಸಿನ್ ಹಾಕ್ಸ್ತೀವಿ ಇಂತಿಂಥ ರೋಗಗಳು ಬರಬಾರ್ದು ಅಂತ, ಅದೇ ರೀತಿ ಈ HPV ಸೋಂಕು ಆಗಬಾರ್ದು ಅನ್ನೋದಕ್ಕೆ ಮುಂಚೆನೇ ಒಂದು ಲಸಿಕೆಯನ್ನು ಹಾಕಿಸ್ಕೊಳ್ಳೋವಂಥದ್ದು. ಸೊ ಈ ಲಸಿಕೆ ಏನು ಅಂತಂದರೆ ಯಾರಿಗೆ ಹಾಕಿಸ್ಬೇಕು ಅಂತಂದರೆ ಅಂದರೆ 9 ವರ್ಷದಿಂದ 26 ವರ್ಷದ ಒಳಗಡೆ ಈ ವ್ಯಾಕ್ಸಿನ್ನ ಹಾಕಿಸಿದ್ದೇ ಆದಲ್ಲಿ ಅದರಿಂದ ಸಿಗ್ತಕ್ಕಂತಹ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಅಂದರೆ 45 ವರ್ಷಗಳವರೆಗೂ ಹಾಕಿಸ್ಬೋದು ಈ ಲಸಿಕೆನ. ಬಟ್ ಏನು ಅಂತಂದರೆ ಬರ್ತಾ ಬರ್ತಾ ಅದರದ್ದು ಒಂದು ಪ್ರೊಟೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 9ರಿಂದ 26 ವರ್ಷದವರೆಗೆ ಇದನ್ನು ಹಾಕಿಸ್ಬೋದು. ಅದರಲ್ಲೂ 9ರಿಂದ 15 ವರ್ಷದ ಒಳಗಡೆ ಹಾಕಿಸಿದ್ರೆ ಮಕ್ಕಳಿಗೆ ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಆಲ್ಮೋಸ್ಟ್ 100% ಪ್ರೊಟೆಕ್ಷನ್ ಸಿಗುತ್ತೆ ಅಂತ. ಅಂದರೆ ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಬರೋದನ್ನ ಆಲ್ಮೋಸ್ಟ್ 100% ನಾವು ತಡೆಗಟ್ಬೋದು. ಸೊ ಇದು ವ್ಯಾಕ್ಸಿನ್ ಹೇಗೆ ಅಂತಂದರೆ ಯೂಶ್ವಲಿ 3 ಡೋಸ್ ಇರುತ್ತೆ. 15 ವರ್ಷದ ಒಳಗಿನ ಮಕ್ಕಳಿಗೆ 2 ಡೋಸ್ ಸಾಕಾಗತ್ತೆ. ಇನ್ನು 15 ವರ್ಷದ ಮೇಲ್ಪಟ್ಟ ಅವರಿಗೆ 3 ಡೋಸಲ್ಲಿ ಇದನ್ನು ಕೊಡ್ತೀವಿ. ಅದು ಈಗ ಎಲ್ಲ ಕಡೆ ಈಗ ಮಕ್ಕಳಿಗಾದರೆ ನೀವು ಬೇಕಾದ್ರೆ ಪೀಡಿಯಾಟ್ರಿಷಿಯನ್ ಹತ್ರ ಕೊಡಿಸ್ಬೋದು, ಇಲ್ಲಾಂದರೆ ಗೈನಕಾಲಜಿಸ್ಟ್ ಹತ್ರನೂ ಕೊಡಿಸ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಈಗ ಹಾಸನಲ್ಲಿ ಇರ್ತಕ್ಕಂಥ ಎಲ್ಲ ಗೈನಕಾಲಜಿಸ್ಟ್ಗಳು ಅದನ್ನು ವ್ಯಾಕ್ಸಿನನ್ನು ಇಟ್ಕೊಂಡಿರ್ತಾರೆ. ಅದು ಕೂಡ ತುಂಬ ಕಾಸ್ಟ್ಲಿ ಏನಲ್ಲ. ಇನ್ನು ಆ್ಯಕ್ಚುಲಿ ಏನು ಅಂತಂದರೆ ನಮ್ಮ ಏನು ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರ ಸಂಘ ಏನಿದೆ, ನಾವು ಇದನ್ನು ಗೌರ್ಮೆಂಟಿಗೆ ಕೇಳ್ತಾನೆ ಇದ್ದೀವಿ. ಅಂದರೆ ಇದನ್ನು ಫ್ರೀಯಾಗಿ ಕೊಡೋ ಥರ, ಹೇಗೆ ಬೇರೆ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಎಲ್ಲ ಹೇಗೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ನಾವು ಉಚಿತವಾಗಿ ಹಾಕ್ತಾಯಿದ್ದೀವಿ, ಅದೇ ರೀತಿ ಒಂದು ರೊಟೀನ್ ಇಮ್ಯುನೈಸೇಷನ್ ಶೆಡ್ಯೂಲ್ಗೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಮುಂದೊಂದು ದಿನ ಅದು ಬರಲೂಬಹುದು, ಬಟ್ ಅಲ್ಲಿವರೆಗೂ ಅದನ್ನು ಹಾಕ್ಸೋಕ್ಕೆ ಆ ಥರ ತೀರಾ ಕಾಸ್ಟ್ಲಿ ವ್ಯಾಕ್ಸಿನ್ ಏನಲ್ಲ. ಸೊ ಇದು ಈಗೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿದೆ. ಮತ್ತು ನಮ್ಮ ಸಂಘ ಇಲ್ಲಿ ಹಾಸನದಲ್ಲಿ ಅವಾಗವಾಗ ಕ್ಯಾಂಪ್ಸ್ನ ಮಾಡ್ತಾಯಿದ್ದೀವಿ, ಈ ಗೌರ್ಮೆಂಟ್ ಸ್ಕೂಲ್ ಹೆಣ್ಮಕ್ಳಿಗೆ ಅಂತೆಲ್ಲ. ಸೊ ಅಂಥ ಕಡೆನೂ ಕೂಡ ಹಾಕಿಸ್ಬೋದು. ಸೊ ಈ ಒಂದು ವ್ಯಾಕ್ಸಿನನ್ನು ಹಾಕ್ಸೋದ್ರಿಂದ ಹೆಣ್ಮಕ್ಳಿಗೆ, ಹದಿಹರೆಯದ ಹೆಣ್ಮಕ್ಳಿಗೆ ಹಾಕ್ಸೋದ್ರಿಂದ, ಮದುವೆಗೂ ಮುನ್ನ, ಲೈಂಗಿಕ ಸಂಪರ್ಕ ಹೊಂದುವ ಮುನ್ನ ಹಾಕ್ಸೋದ್ರಿಂದ ಆಲ್ಮೋಸ್ಟ್ ನಾವು ಈ ಸರ್ವೈಕಲ್ ಕ್ಯಾನ್ಸರ್ನ 100% ತಡೆಗಟ್ಬೋದು. ಸೊ ಈಗ ನಾನು ಹೇಳ್ದಂಗೆ ಸ್ತನ ಕ್ಯಾನ್ಸರ್ನೂ ಕೂಡ ಪತ್ತೆ ಹಚ್ಚಿದ್ರೆ 90% ಸರ್ವೈವಲ್ ರೇಟ್ ಇರುತ್ತೆ. ಮತ್ತು ಸರ್ವೈಕಲ್ ಕ್ಯಾನ್ಸರ್ನ ನಾವು ಬರೋದನ್ನೇ ಕೂಡ ತಡಿಬೋದಾಗಿದೆ. ಸೊ ಇದಿಷ್ಟು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು. ಇನ್ನೊಂದು ಜನರಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಪಕ್ಷ ನಾವು ಇವೆಲ್ಲ ಮಾಡಿದ್ವಿ, ಆದರೂ ಕ್ಯಾನ್ಸರ್ ಇದೆ ಅಂತ ಆಯಿತು. ಸೊ ಅವಾಗೇನು ಅನ್ನೋದು ಬರುತ್ತೆ. ಸೊ ಯೂಶ್ವಲಿ ನಾವೇನು ನೋಡಿರ್ತೀವಿ, ಕ್ಯಾನ್ಸರ್ ಅನ್ನೋ ವರ್ಡ್ ನಮ್ಮ ಬಾಯಿಂದ, ವೈದ್ಯರ ಬಾಯಿಂದ ಬರ್ತಾ ಇದ್ದಂಗೆ ಪೇಷಂಟ್ ಕಣ್ಣಲ್ಲಿ ನೀರು ಹರಿಯೋಕ್ಕೆ ಶುರು ಆಗುತ್ತೆ. ಯಾಕೆ ಅಂದರೆ ನಮಗೆ ಒಂದು ಏನಿದೆ ಅಂದರೆ ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ಮಾರಕ ಕಾಯಿಲೆ, ಕ್ಯಾನ್ಸರ್ ಬಂದರೆ ಸಾವು ಖಚಿತ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ.
ಕೆಲವು ದಶಕಗಳ ಹಿಂದೆ ಆಗಿತ್ತು. ಯಾಕಂತಂದರೆ ಆವಾಗ ಇಷ್ಟೊಂದು ಮೆಡಿಸಿನ್ಸಲ್ಲಾಗಲಿ ಟೆಕ್ನಾಲಜಿಲಾಗಲಿ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಬಂದರು ಅಂದರೆ ಸಾವು ನಿಶ್ಚಿತ ಅನ್ನೋ ಒಂದು ಭಾವನೆ ಇತ್ತು. ಬಟ್ ಈಗ ಹಾಗಲ್ಲ. ಅದು ಒಂದು ಕ್ಯಾನ್ಸರ್ ಅಂತ ಬಂದರೆ ಈಗ ಸರ್ಜರಿಗಳಿವೆ, ಅದಕ್ಕೆ ಬೇಕಾದಂಥ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಮತ್ತು ಈಗ ಕೀಮೋಥೆರಪಿ ಅಂತ ಹೇಳ್ತೀವಿ, ಇಂಜೆಕ್ಷನ್ಸ್ನೆಲ್ಲ ಕೊಡೋಂಥದ್ದು. ಇನ್ನೊಂದು ರೇಡಿಯೋಥೆರಪಿ ಅಂತ ಹೇಳ್ತೀವಿ, ಇಮ್ಯುನೋಥೆರಪಿ, ಹಾರ್ಮೋನ್ ಥೆರಪಿ. ಈ ಥರ ತುಂಬಾ ಕ್ಯಾನ್ಸರಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಸೊ ಹಾಗಾಗಿ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಅಥವಾ ಒಂದು ಡಯಾಗ್ನೋಸಿಸ್ ಆದ ತಕ್ಷಣ ತೀರಾ ಒಂದು ಧೈರ್ಯಗುಂದದೆ ಅದನ್ನು ಎದುರಿಸದೆ ಆದಲ್ಲಿ ಅದರಿಂದ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಅನ್ನೋದು ನನ್ನ ಭಾವನೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.